ಹಾಯ್ ಥಿಂಕರ್ಸ್, ನಾರ್ತ್ ಕೊರಿಯಾದಲ್ಲಿ ಇರೋದು ಒಬ್ಬನೇ ದೇವರು, ಅದು ಕಿಮ್ ಜಾಂಗ್ ಉನ್. ಅಲ್ಲಿರುವ ಹುಡುಗಿಯರು ಇವನನ್ನ ಭೇಟಿಯಾಗಲು ಸಾಯೋದಕ್ಕೂ ಕೂಡ ಸಿದ್ಧರಾಗಿರ್ತಾರೆ. ಆ ಹುಡುಗಿಯರ ಪ್ರಕಾರ ಜಗತ್ತಿನ ಅತ್ಯಂತ ಸುಂದರವಾದ ವ್ಯಕ್ತಿ ಕೂಡ ಈ ಕಿಮ್ ಜಾಂಗ್ ಉನ್. ಆದ್ರೆ ಅವರ ಜೊತೆ ಇವನು ಮಾಡುವ ಕೆಲಸಗಳು ತುಂಬಾನೇ ಭಯಂಕರವಾಗಿರುತ್ತೆ. ಹಾಗೂ ನಿಮ್ಗೆ ಗೊತ್ತಾ, ನಾರ್ತ್ ಕೊರಿಯಾದಲ್ಲಿ ಮನುಷ್ಯರ ಶಿಟ್ಟನ್ನ ಒಣಗಿಸಿ ಮಾರುಕಟ್ಟೆಯಲ್ಲಿ ಮಾರಲಾಗುತ್ತೆ. ಈ ರೀತಿ ನಾರ್ತ್ ಕೊರಿಯಾದಲ್ಲಿ ನಡೆಯುವ 11 ವಿಚಿತ್ರ ಸಂಗತಿಗಳ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಅದಕ್ಕೆ ಮಿಸ್ ಮಾಡ್ದೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ. ಸಪೋರ್ಟ್ ಅಂದ್ರೆ ಜಸ್ಟ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಾಕು. ನಂಬರ್ 11, ಹ್ಯೂಮನ್ ವೇಸ್ಟ್ ಯೂಸ್ಡ್ ಆಸ್ ಫರ್ಟಿಲೈಸರ್. ಫ್ರೆಂಡ್ಸ್, ನಾರ್ತ್ ಕೊರಿಯಾದಲ್ಲಿರುವ 62% ಲ್ಯಾಂಡ್ ಪೂರ್ತಿಯಾಗಿ ಕಾಡುಗಳಿಂದ ತುಂಬಿದೆ. ಅಲ್ಲಿ ವ್ಯವಸಾಯ ಮಾಡೋದಕ್ಕೆ ಸಾಧ್ಯವಿಲ್ಲ. ಉಳಿದ ನೆಲದಲ್ಲಿ ಅಲ್ಲಿನ ರೈತರು ವ್ಯವಸಾಯ ಮಾಡಬೇಕು. ಆ ನೆಲ ಕೂಡ ಹೆಚ್ಚು ಫಲವತ್ತಾಗಿ ಇರೋದಿಲ್ಲ. ಆ ನೆಲವನ್ನ ಹೆಚ್ಚು ಫಲವತ್ತಾಗಿ ಮಾಡೋದಕ್ಕೆ ಒಳ್ಳೆ ಗೊಬ್ಬರದ ಅವಶ್ಯಕತೆ ಬೀಳುತ್ತೆ. ಆದ್ರೆ ಅಲ್ಲಿನ ಸರ್ಕಾರಕ್ಕೆ ಬೇಕಾದಷ್ಟು ಗೊಬ್ಬರ ತಯಾರಿಸೋಕೆ ಸಾಧ್ಯವಾಗ್ತಾ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಕೂಡ ಅಲ್ಲಿನ ರೈತರ ಮೇಲೆ ಭಾರಿ ಪ್ರಮಾಣದ ಟ್ಯಾಕ್ಸ್ ವಿಧಿಸಲಾಗುತ್ತೆ. ಇದರಿಂದ ಬೇರೆ ದಾರಿ ಇಲ್ಲದೆ ಅವರು ಬೆಳೆಯನ್ನ ಬೆಳೆಯಲೇಬೇಕು. ಅದರಿಂದ ಅವರಿಗೆ ಲಾಭ ಬರ್ದಿದ್ರು ಕೂಡ ಹೇಗಾದ್ರೂ ಮಾಡಿ ಬೆಳೆಯನ್ನ ಬೆಳೆಯಲೇಬೇಕು. ಇಲ್ಲಾಂದ್ರೆ ತುಂಬಾನೇ ಭಯಂಕರವಾದ ಶಿಕ್ಷೆಯನ್ನ ವಿಧಿಸಲಾಗುತ್ತೆ. ಸರ್ಕಾರ ಸರಿಯಾದ ಪ್ರಮಾಣದಲ್ಲಿ ಗೊಬ್ಬರ ಅಂತೂ ಕೊಡೋದಿಲ್ಲ. ಅದಕ್ಕೆ ಬೇರೆ ದಾರಿ ಇಲ್ಲದೆ ಅಲ್ಲಿನ ರೈತರು ಮನುಷ್ಯರ ಶಿಟ್ಟನ್ನ ತಮ್ಮ ಹೊಲಗಳಲ್ಲಿ ಗೊಬ್ಬರವಾಗಿ ಬಳಸ್ತಾರೆ. ಅಂದ್ರೆ ಅವರು ಮಾಡಿರುವ ಶಿಟ್ಟನ್ನ ಚೆನ್ನಾಗಿ ಒಣಗಿಸಿ ಅದನ್ನ ಶೇಖರಿಸಿಟ್ಕೊಂಡು ತಮ್ಮ ಹೊಲಗಳಲ್ಲಿ ಗೊಬ್ಬರವಾಗಿ ಬಳಸ್ತಾರೆ. ಇಲ್ಲಾಂದ್ರೆ ಬೇರೆ ರೈತರಿಗೆ ಮಾರುಕಟ್ಟೆಯಲ್ಲಿ ಗೊಬ್ಬರದ ರೂಪದಲ್ಲಿ ಮಾರಾಟವನ್ನ ಮಾಡ್ತಾರೆ. ಅದನ್ನ ಒಣಗಿಸುವ ಪ್ರದೇಶ ತುಂಬಾನೇ ಕೆಟ್ಟ ವಾಸನೆಯಿಂದ ತುಂಬಿರುತ್ತೆ. ಇದ್ರ ಜೊತೆಗೆ ಪ್ರಾಣಿಗಳ ಶಿಟ್ಟನ್ನ ಕೂಡ ಅವರು ಗೊಬ್ಬರದ ರೂಪದಲ್ಲಿ ಬಳಸ್ತಾರೆ. ನಂಬರ್ 10, ನೋ ವೆಸ್ಟರ್ನ್ ಇನ್ಫ್ಲುಯೆನ್ಸ್. ನಾರ್ತ್ ಕೊರಿಯಾದಲ್ಲಿರುವ ಸಾಮಾನ್ಯ ಪ್ರಜೆಗಳಿಗೆ ಹೊರಗಿನ ಪ್ರಪಂಚ ಎಷ್ಟೊಂದು ಅಡ್ವಾನ್ಸ್ ಆಗಿದೆ ಅನ್ನೋದೇ ಗೊತ್ತಿಲ್ಲ. ಅವರು ತಮ್ಮ ದೇಶದಲ್ಲಿ ಒಂದು ರೋಬೋಟ್ ತರ ಕೆಲಸ ಮಾಡ್ತಿದ್ದಾರೆ. ಬೆಳಗ್ಗೆ ಎದ್ದು ಅವರ ಕೆಲಸಕ್ಕೆ ಹೋಗ್ತಾರೆ, ಮತ್ತೆ ಸಾಯಂಕಾಲ ಮನೆಗೆ ಬಂದು ಊಟ ಮಾಡಿ ಮಲಗ್ತಾರೆ. ಪ್ರತಿದಿನ ಇದೇ ರಿಪೀಟ್ ಆಗುತ್ತೆ. ನಮ್ಮ ತರ ಅವರ ಬಳಿ ಸ್ಮಾರ್ಟ್ ಫೋನ್ಸ್ ಇಲ್ಲ ಹಾಗೂ ಇಂಟರ್ನೆಟ್ ಕೂಡ ಇಲ್ಲ. ವಿದೇಶದ ಕಲ್ಚರ್ ಅನ್ನ ಇಲ್ಲಿನ ಸರ್ಕಾರ ಎಷ್ಟೊಂದು ವಿರೋಧ ಮಾಡುತ್ತೆ ಅಂದ್ರೆ ವಿದೇಶದ ಮ್ಯೂಸಿಕ್ ಅನ್ನ ಕೇಳೋದು, ವಿದೇಶದ ಸಿನಿಮಾಗಳನ್ನ ನೋಡೋದು ಕೂಡ ಇಲ್ಲಿ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿದ್ದಾರೆ. ನಾರ್ತ್ ಕೊರಿಯಾದ ಸುಪ್ರೀಂ ಲೀಡರ್ ಆಗಿರುವ ಕಿಮ್ ಜಾಂಗ್ ಉನ್ ಪ್ರಕಾರ ವಿದೇಶದ ಮ್ಯೂಸಿಕ್ ಮತ್ತು ಸಿನಿಮಾಗಳನ್ನ ನೋಡೋದ್ರಿಂದ ಅವರ ದೇಶದ ಕಲ್ಚರ್ ಹಾಳಾಗುತ್ತಂತೆ. ಇದರಿಂದ ಎಲ್ಲಾ ದೇಶದ ಎಂಟರ್ಟೈನ್ಮೆಂಟ್ ಅನ್ನ ಕಂಪ್ಲೀಟ್ ಆಗಿ ನಾರ್ತ್ ಕೊರಿಯಾದಲ್ಲಿ ಬ್ಯಾನ್ ಮಾಡಿದ್ದಾನೆ. ಕೆಲವು ತಿಂಗಳ ಹಿಂದೆ ನಾರ್ತ್ ಕೊರಿಯಾದಿಂದ ಒಂದು ನ್ಯೂಸ್ ಹೊರಗಡೆ ಬರುತ್ತೆ. ನಾರ್ತ್ ಕೊರಿಯಾದಲ್ಲಿರುವ 2 ಮಕ್ಕಳು ಸೌತ್ ಕೊರಿಯಾದ ಸಿನಿಮಾಗಳನ್ನ ನೋಡ್ತಾ ಇದ್ರು ಹಾಗೂ ಅಲ್ಲಿನ ಮ್ಯೂಸಿಕ್ ಅನ್ನ ಕೇಳ್ತಾ ಇದ್ರು. ಈ ವಿಷಯ ಅಲ್ಲಿನ ಸರ್ಕಾರಕ್ಕೆ ಗೊತ್ತಾದ ತಕ್ಷಣ ಅವರಿಬ್ಬರಲ್ಲಿ ಒಬ್ಬರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸ್ತಾರೆ, ಇನ್ನೊಬ್ಬನಿಗೆ ಮರಣ ಶಿಕ್ಷೆಯನ್ನು ವಿಧಿಸ್ತಾರೆ. ನಂಬರ್ 9, ಟ್ರಾಫಿಕ್ ಲೇಡೀಸ್. ನಮ್ಮ ದೇಶದಲ್ಲಿ ಟ್ರಾಫಿಕ್ ಲೈಟ್ಸ್ ಅನ್ನ ಹೆಚ್ಚಾಗಿ ಬಳಸ್ತೀವಿ. ಇದರಿಂದ ಸಿಟಿಯಲ್ಲಿ ಹೆಚ್ಚು ಟ್ರಾಫಿಕ್ ಜಾಮ್ ಆಗದೆ ಇರೋ ತರ ನೋಡ್ಕೊಳ್ಬಹುದು. ಇದೆಲ್ಲ ಆಟೋಮೆಟಿಕ್ ಆಗಿ ನಡೆಯುತ್ತೆ. ಆದ್ರೆ ನಾರ್ತ್ ಕೊರಿಯಾದಲ್ಲಿ ಮಾತ್ರ ಟ್ರಾಫಿಕ್ ಲೈಟ್ಸ್ ಇರೋದಿಲ್ಲ. ಬದಲಿಗೆ ಅಲ್ಲಿ ಟ್ರಾಫಿಕ್ ಕಂಟ್ರೋಲ್ ಮಾಡುವುದಕ್ಕೆ ರಸ್ತೆಯ ಮಧ್ಯದಲ್ಲಿ ಒಬ್ಬ ಹುಡುಗಿ ನಿಂತಿರ್ತಾಳೆ. ಅವಳೇ ಅಲ್ಲಿನ ಇಡೀ ಟ್ರಾಫಿಕ್ ಅನ್ನ ಕಂಟ್ರೋಲ್ ಮಾಡಬೇಕು. ನಿಮ್ಗೆ ಗೊತ್ತಾ, ನಾರ್ತ್ ಕೊರಿಯಾದಲ್ಲಿರುವ ಹುಡುಗಿಯರಿಗೆ ಇದೊಂದು ಡ್ರೀಮ್ ಜಾಬ್ ಅಂತೆ. ಅದಕ್ಕೆ ಸಿಕ್ಕವರನ್ನ ಈ ಜಾಬ್ ನಲ್ಲಿ ಸೇರಿಸೋದಿಲ್ಲ. ಅವರಿಗೆ ಅಂತಾನೆ ಕೆಲವು ಸ್ಪೆಷಲ್ ಕ್ರೈಟೀರಿಯಾಗಳಿವೆ. ಅವುಗಳನ್ನ ಆಧಾರವಾಗಿ ಇಟ್ಕೊಂಡು ಟ್ರಾಫಿಕ್ ಲೇಡೀಸ್ ಅನ್ನ ಸೆಲೆಕ್ಟ್ ಮಾಡ್ತಾರೆ. ಅದರಲ್ಲಿ ಹುಡುಗಿಯ ಏಜ್ 16ರಿಂದ 26 ವರ್ಷ ವಯಸ್ಸಾಗಿರ್ಬೇಕು. ಹೈಟ್ 5.41 ಅಡಿ ಇರಬೇಕು ಹಾಗೂ ನೋಡುವುದಕ್ಕೆ ತುಂಬಾನೇ ಸುಂದರವಾಗಿ ಕೂಡ ಇರಬೇಕು. ಇವೆಲ್ಲ ಕ್ರೈಟೀರಿಯಾಗಳನ್ನ ಫುಲ್ಫಿಲ್ ಮಾಡುವಂತ ಹುಡುಗಿಯರಿಗೆ ಮಾತ್ರ ಈ ಟ್ರಾಫಿಕ್ ಕಂಟ್ರೋಲರ್ ಜಾಬ್ ಸಿಗುತ್ತೆ. ಹಾಗಂತ ಇಡೀ ದಿನ ಒಂದೇ ಜಾಗದಲ್ಲಿ ನಿಮ್ಮನ್ನ ಇರಿಸೋದಿಲ್ಲ. ಪ್ರತಿ 30ರಿಂದ 50 ನಿಮಿಷಕ್ಕೆ ಒಂದು ಬಾರಿ ಅವರ ಕೆಲಸದ ಜಾಗವನ್ನ ಬದಲಾಯಿಸ್ತಾರೆ. ನಂಬರ್ 8, 120 ಡಾಗ್ ಸ್ಟೋರಿ. ನಾರ್ತ್ ಕೊರಿಯಾದಲ್ಲಿರುವ ಒಂದು ಭಯಾನಕವಾದ ಸ್ಟೋರಿ ಇದು. ಈ ಸ್ಟೋರಿ ಕೇಳಿದ್ಮೇಲೆ ಕಿಮ್ ಎಷ್ಟೊಂದು ಕ್ರೂರಿ ಅಂತ ನಿಮ್ಗೆ ಅರ್ಥ ಆಗುತ್ತೆ. ನಾರ್ತ್ ಕೊರಿಯಾದ ಸುಪ್ರೀಂ ಲೀಡರ್ ಆಗಿರುವ ಈ ಕಿಮ್ ತನ್ನ ಸ್ವಂತ ಚಿಕ್ಕಪ್ಪನ್ನ 120 ಹಸಿದ ನಾಯಿಗಳಿಗೆ ಆಹಾರವಾಗಿ ಬಿಸಾಕ್ತಾನೆ. ಅದು ಕೂಡ ಅಲ್ಲಿರುವ ಎಲ್ಲಾ ಸೈನಿಕರ ಕಣ್ಣ ಮುಂದೆ ಅವನನ್ನ ನಾಯಿಗಳಿರುವ ಬೋನಿಗೆ ಕಳಿಸ್ತಾನೆ. ಆ ಭಯಂಕರವಾದ ದೃಶ್ಯವನ್ನ ಇಮ್ಯಾಜಿನ್ ಮಾಡಿಕೊಳ್ಳೋದು ಕೂಡ ತುಂಬಾನೇ ಕಷ್ಟ. 120 ಹಸಿದ ನಾಯಿಗಳು ಒಬ್ಬ ಮನುಷ್ಯನ ಮೇಲೆ ದಾಳಿ ಮಾಡಿದ್ರೆ ಅವನು ಎಷ್ಟೊಂದು ನರಳಿ ಸತ್ತಿರಬೇಕು ಯೋಚನೆ ಮಾಡಿ. ಈ ರೀತಿ ಮಾಡೋದಕ್ಕೆ ಮುಖ್ಯ ಕಾರಣ ಕಿಮ್ ಜಾಂಗ್ ಉನ್ಗೆ ವಿರುದ್ಧವಾಗಿ ನಾರ್ತ್ ಕೊರಿಯಾದಲ್ಲಿ ಮತ್ತೊಂದು ಸರ್ಕಾರ ತರೋದಕ್ಕೆ ಅವನು ಸಿದ್ಧತೆ ಮಾಡಿಕೊಂಡಿದ್ದ ಅಂತ ಹೇಳಿ ಅವನಿಗೆ ದೇಶದ್ರೋಹದ ಆರೋಪ ಹಾಕಿ ಈ ಭಯಂಕರವಾದ ಶಿಕ್ಷೆಯನ್ನ ವಿಧಿಸ್ತಾನೆ. 120 ನಾಯಿಗಳಿಗೆ ತುಂಬಾನೇ ದಿನಗಳವರೆಗೂ ಆಹಾರ ಕೊಟ್ಟಿರಲಿಲ್ಲ. ನಂತರ ಅವನನ್ನ ಆ 120 ಹಸಿದ ನಾಯಿಗಳ ಬಳಿ ಬಿಡ್ತಾನೆ. ಈಗ ನೀವೇ ಯೋಚನೆ ಮಾಡಿ ಆ ನಾಯಿಗಳು ಎಷ್ಟೊಂದು ಭಯಂಕರವಾಗಿ ದಾಳಿ ಮಾಡಿರ್ಬೇಕು ಅಂತ. ನಂಬರ್ 7, 3 ಜನರೇಷನ್ ಪನಿಷ್ಮೆಂಟ್.
ಫ್ರೆಂಡ್ಸ್, ನಾರ್ತ್ ಕೊರಿಯಾದಲ್ಲಿರುವ ಒಂದು ವಿಚಿತ್ರವಾದ ರೂಲ್ ಇದು. ಈ ರೂಲ್ ಇರೋದ್ರಿಂದ ನಾರ್ತ್ ಕೊರಿಯಾದಲ್ಲಿ ಯಾರಾದ್ರೂ ಚಿಕ್ಕ ತಪ್ಪು ಮಾಡೋದಕ್ಕೂ ಕೂಡ 1000 ಬಾರಿ ಯೋಚನೆ ಮಾಡ್ತಾರೆ. ಯಾಕಂದ್ರೆ ಏನಾದ್ರೂ ತಪ್ಪು ಮಾಡ್ತಾ ಸಿಕ್ಕಿ ಬಿದ್ರೆ ಕೇವಲ ಅವರಿಗೆ ಮಾತ್ರ ಶಿಕ್ಷೆ ಕೊಡೋದಿಲ್ಲ, ಅವರ ಜೊತೆಗೆ ಅವರ 3 ತಲೆಮಾರಿಗೆ ಕೂಡ ಶಿಕ್ಷೆ ವಿಧಿಸಲಾಗುತ್ತೆ. ಅಂದ್ರೆ ನಾರ್ತ್ ಕೊರಿಯಾದಲ್ಲಿ ತಿನ್ನೋದಕ್ಕೆ ಒಂದು ಹಣ್ಣನ್ನ ಕದ್ದರೂ ಕೂಡ ಅವನ ಜೊತೆಗೆ ಅವನ ತಂದೆ ಮತ್ತು ತಾತನನ್ನ ಕೂಡ ಜೈಲಿಗೆ ಹಾಕ್ತಾರೆ. ಈ ತರ ತಪ್ಪು ಮಾಡಿದ 3 ತಲೆಮಾರುಗಳನ್ನ ಜೈಲಿಗೆ ಹಾಕಲಾಗುತ್ತೆ. ಒಂದು ಬಾರಿ ಥಿಂಕ್ ಮಾಡಿ, ಇಂತಹ ವಿಚಿತ್ರವಾದ ಕಾನೂನು ನಮ್ಮ ದೇಶದಲ್ಲಿ ಇದ್ದಿದ್ರೆ ಏನಾಗಬಹುದು ಅಂತ. ನಂಬರ್ 6, ಕಿಮ್ ಜಾಂಗ್ ಇಸ್ ಎ ಗಾಡ್. ಫ್ರೆಂಡ್ಸ್, ನಾರ್ತ್ ಕೊರಿಯಾದ ಜನರಿಗೆ ಈ ಕಿಮ್ ಫ್ಯಾಮಿಲಿಯನ್ನ ದೇವರು ಎಂದು ಹೇಳಿದ್ದಾರೆ. ಅದಕ್ಕೆ ನಾರ್ತ್ ಕೊರಿಯಾದ ದೇಶದಲ್ಲಿರುವ ಪ್ರತಿಯೊಂದು ಕುಟುಂಬ ತಮ್ಮ ಮನೆಯಲ್ಲಿ ಕಿಮ್ ಜಾಂಗ್ ಉನ್ನ ಫೋಟೋವನ್ನ ಹಾಗೂ ಅವನ ತಂದೆ ಮತ್ತು ತಾತನ ಫೋಟೋವನ್ನ ಇಟ್ಕೊಂಡು ಪೂಜೆ ಮಾಡಬೇಕು. ಅಲ್ಲಿನ ಜನರು ಕೂಡ ಕಿಮ್ ಕುಟುಂಬವನ್ನ ತಮ್ಮ ದೇವರು ಎಂದು ನಂಬ್ತಾರೆ. ಒಂದು ವೇಳೆ ನಿಮ್ಮ ಮನೆಗೆ ಬೆಂಕಿ ಬಿತ್ತು ಅಂತ ಅನ್ಕೊಳ್ಳಿ, ಆಗ ಮೊದಲು ನಿಮ್ಮ ಕುಟುಂಬವನ್ನ ನೀವು ಕಾಪಾಡಬಾರದು. ಗೋಡೆ ಮೇಲಿರುವ ಇವರ ಫೋಟೋವನ್ನ ಕಾಪಾಡಬೇಕು, ಆ ನಂತರ ನಿಮ್ಮ ಕುಟುಂಬವನ್ನ ಕಾಪಾಡಬೇಕು. ಅಂದ್ರೆ ಕುಟುಂಬ ಬೆಂಕಿಯಲ್ಲಿ ಸುಟ್ಟು ಬೂದಿಯಾದ್ರೂ ಕೂಡ ಅವರ ಫೋಟೋಸ್ಗೆ ಮಾತ್ರ ಏನು ಆಗ್ಬಾರ್ದು. ಅಷ್ಟೇ ಅಲ್ಲ, ನಾರ್ತ್ ಕೊರಿಯಾದಲ್ಲಿ ನಿಮ್ಗೆ ಇಷ್ಟ ಬಂದ ಹಾಗೆ ಮನೆಯನ್ನ ಕಟ್ಟಬಹುದು, ಆದ್ರೆ ಅದ್ರ ಮೇಲೆ ಯಾವ ಕಲರ್ ಪೇಂಟಿಂಗ್ ಮಾಡಬೇಕು ಅನ್ನೋದು ಕಿಮ್ ಸರ್ಕಾರ ನಿರ್ಧರಿಸುತ್ತೆ. ನಿಮ್ಗೆ ಇಷ್ಟ ಬಂದ ಕಲರ್ ಅನ್ನ ನಿಮ್ಮ ಮನೆಗೆ ಪೇಂಟಿಂಗ್ ಮಾಡೋ ಹಾಗಿಲ್ಲ. ನಂಬರ್ 5, ನೋ ಫೇಸ್ ಫೋಲ್ಡಿಂಗ್ ಇನ್ ನ್ಯೂಸ್ ಪೇಪರ್. ಫ್ರೆಂಡ್ಸ್, ನಾರ್ತ್ ಕೊರಿಯಾದಲ್ಲಿ ಪ್ರತಿದಿನ ಕಿಮ್ ಜಾಂಗ್ ಉನ್ ಫೋಟೋವನ್ನ ನ್ಯೂಸ್ ಪೇಪರ್ ನಲ್ಲಿ ಪ್ರಿಂಟ್ ಮಾಡಲಾಗುತ್ತೆ. ಕಿಮ್ ಫೋಟೋ ಇಲ್ಲದೆ ಯಾವುದೇ ನ್ಯೂಸ್ ಪೇಪರ್ ಪ್ರಿಂಟ್ ಆಗೋದಿಲ್ಲ. ಇದ್ರ ಜೊತೆಗೆ ಮತ್ತೊಂದು ವಿಚಿತ್ರ ರೂಲ್ ಕೂಡ ಇದೆ. ಅದೇನಂದ್ರೆ ಆ ನ್ಯೂಸ್ ಪೇಪರ್ ಅನ್ನ ಫೋಲ್ಡ್ ಮಾಡುವಾಗ ಕಿಮ್ ಜಾಂಗ್ ಉನ್ನ ಫೋಟೋ ಫೋಲ್ಡ್ ಆಗದೆ ಇರೋ ತರ ನೋಡ್ಕೊಳ್ಬೇಕು. ಒಂದು ವೇಳೆ ಯಾವ ನ್ಯೂಸ್ ಪೇಪರ್ ಆದ್ರೂ ಆ ತಪ್ಪನ್ನ ಮಾಡಿದ್ರೆ ನೆಕ್ಸ್ಟ್ ಡೇ ಆ ನ್ಯೂಸ್ ಪೇಪರ್ ಬ್ಯಾನ್ ಆಗುತ್ತೆ. ಜೊತೆಗೆ ಅದರ ಓನರ್ಗೆ ಕಠಿಣವಾದ ಶಿಕ್ಷೆಯನ್ನ ವಿಧಿಸ್ತಾರೆ. ನಂಬರ್ 4, ಡೇಟಿಂಗ್ ಇನ್ ನಾರ್ತ್ ಕೊರಿಯಾ. ನಾರ್ತ್ ಕೊರಿಯಾದಲ್ಲಿ ಲವ್ ಮ್ಯಾರೇಜ್ ಮಾಡಿಕೊಳ್ಳೋದು ಒಂದು ದೊಡ್ಡ ಅಪರಾಧ. ಇನ್ನು ಡೇಟಿಂಗ್ ಮಾಡುವ ಯೋಚನೆ ಕೂಡ ಮಾಡಬಾರದು. ಅಲ್ಲಿ ಕೇವಲ ಅರೇಂಜ್ ಮ್ಯಾರೇಜ್ ಗಳು ಮಾತ್ರವೇ ನಡೆಯುತ್ತೆ. ಒಂದ್ ವೇಳೆ ನಾರ್ತ್ ಕೊರಿಯಾದಲ್ಲಿ ಒಬ್ಬ ಹುಡುಗಿ ಡೇಟಿಂಗ್ ಮಾಡುವುದು ಸರ್ಕಾರಕ್ಕೆ ಏನಾದ್ರೂ ಗೊತ್ತಾಯ್ತು ಅನ್ಕೊಳ್ಳಿ, ಕೇವಲ ಅವರಿಬ್ಬರನ್ನ ಜೈಲಿಗೆ ಹಾಕೋದಿಲ್ಲ, ಅವರ ತಂದೆ ಮತ್ತು ತಾಯಿಗೆ ಕೂಡ ಈ ಶಿಕ್ಷೆಯನ್ನ ವಿಧಿಸಲಾಗುತ್ತೆ. ನಂಬರ್ 3, ನೋ ರಿಲಿಜಿಯಸ್ ಫ್ರೀಡಮ್. ಈ ದೇಶದಲ್ಲಿರುವ ಪ್ರಜೆಗಳು ಯಾವುದೇ ಧರ್ಮಗಳನ್ನ ಫಾಲೋ ಮಾಡೋದಿಲ್ಲ, ಮಾಡೋ ಹಾಗೂ ಇಲ್ಲ. ಅಂದ್ರೆ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅನ್ನುವ ಧರ್ಮಗಳೇ ಅಲ್ಲಿ ಇಲ್ಲ. ಒಂದು ವೇಳೆ ಯಾರಾದ್ರೂ ಯಾವುದೇ ಧರ್ಮವನ್ನ ಫಾಲೋ ಮಾಡೋದು ಗೊತ್ತಾದ್ರೆ ಇನ್ನು ಅವರನ್ನ ಆ ದೇವರೇ ಕಾಪಾಡಬೇಕು. ಆಗ್ಲೇ ಹೇಳ್ದಾಗೆ ನಾರ್ತ್ ಕೊರಿಯಾದಲ್ಲಿ ಒಬ್ಬರೇ ದೇವರು, ಅದೇ ಕಿಮ್ ಫ್ಯಾಮಿಲಿ. ನಂಬರ್ 2, ನೋ ಟೆಲಿವಿಷನ್ ಅಂಡ್ ನೋ ಇಂಟರ್ನೆಟ್. ಫ್ರೆಂಡ್ಸ್, ಪ್ರೆಸೆಂಟ್ ನಮ್ಮ ಪ್ರಪಂಚ ತುಂಬಾನೇ ಅಡ್ವಾನ್ಸ್ ಆಗಿದೆ. ನೀವು ಯಾವ ದೇಶಕ್ಕೆ ಹೋದ್ರೂ ಕೂಡ ಅಲ್ಲಿ ಇಂಟರ್ನೆಟ್ ತುಂಬಾನೇ ಸುಲಭವಾಗಿ ಸಿಗುತ್ತೆ. ಆ ಇಂಟರ್ನೆಟ್ ಅನ್ನ ಬಳಸ್ಕೊಂಡು ಪ್ರಪಂಚದಲ್ಲಿ ನಡೆಯುವ ಎಲ್ಲಾ ವಿಷಯಗಳ ಬಗ್ಗೆ ಕೂತ ಜಾಗದಲ್ಲಿ ನೀವು ತಿಳ್ಕೋಬಹುದು. ಆದ್ರೆ ಒಂದು ನಾರ್ತ್ ಕೊರಿಯಾ ದೇಶವನ್ನ ಬಿಟ್ಟು, ಯಾಕಂದ್ರೆ ಆ ದೇಶದಲ್ಲಿ 90% ಅಷ್ಟು ಜನರಿಗೆ ಇಂಟರ್ನೆಟ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಕೇವಲ ಅಲ್ಲಿನ ಅಧಿಕಾರಿಗಳು ಮಾತ್ರವೇ ಇಂಟರ್ನೆಟ್ ಅನ್ನ ಬಳಸ್ತಾರೆ. ಅದು ಕೂಡ ಸರ್ಕಾರದಿಂದ ಪರ್ಮಿಷನ್ ಅನ್ನ ತೆಗೆದುಕೊಂಡು ಅವರು ಬಳಸಬೇಕು, ಅದು ಕೂಡ ಲಿಮಿಟೆಡ್ ಆಗಿ. ಅಲ್ಲಿರುವ ಜನರು ಫೋನ್ ಕೂಡ ಬಳಸ್ತಾ ಇರ್ಲಿಲ್ಲ. ಆದ್ರೆ ರೀಸೆಂಟ್ ಆಗಿ ಬಂದ ನ್ಯೂಸ್ ಪ್ರಕಾರ ನಾರ್ತ್ ಕೊರಿಯಾದಲ್ಲಿ ಅಲ್ಲಿನ ಸರ್ಕಾರವೇ ಮೊಬೈಲ್ ಗಳನ್ನ ಮಾರಾಟ ಮಾಡ್ತಿದೆ ಅಂತೆ. ಅದ್ರ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಕಾಮೆಂಟ್ ಮಾಡಿ, ಒಂದು ಡೆಡಿಕೇಟೆಡ್ ವಿಡಿಯೋವನ್ನ ಮಾಡೋಣ. ನಂಬರ್ 1, ಪ್ಲೆಜರ್ ಸ್ಕ್ವಾಡ್. ಒಂದು ಕಾಲದಲ್ಲಿ ಭಾರತದಲ್ಲಿ ದೇವದಾಸಿಯರು ಇದ್ರು. ದೇವದಾಸಿಯರು ಅಂದ್ರೆ ಒಂದು ಹೆಣ್ಣು ದೇವರಿಗೆ ತನ್ನನ್ನ ತಾನು ಅರ್ಪಿಸಿಕೊಳ್ಳೋದು, ಅದನ್ನೇ ದೇವದಾಸಿಯರು ಅಂತಾರೆ. ಇದ್ರ ಬಗ್ಗೆ ನಿಮ್ಮಲ್ಲಿ ತುಂಬಾ ಜನರಿಗೆ ಗೊತ್ತಿರುತ್ತೆ ಅಂತ ಅನ್ಕೊಳ್ತೀನಿ. ನಾರ್ತ್ ಕೊರಿಯಾದಲ್ಲಿ ಕೂಡ ಈ ತರಹದ ಒಂದು ಪದ್ಧತಿ ಇದೆ, ಬಟ್ ಅದು ತುಂಬಾನೇ ಡಿಫರೆಂಟ್ ಆಗಿ. ಕಿಮ್ ಜಾಂಗ್ ಉನ್ಗೆ ಅಂತಾನೆ ನಾರ್ತ್ ಕೊರಿಯಾದಲ್ಲಿರುವ ಕೆಲವು ಸುಂದರವಾದ ಹುಡುಗಿಯರನ್ನ ಸೆಲೆಕ್ಟ್ ಮಾಡಿ ಪ್ಲೆಜರ್ ಸ್ಕ್ವಾಡ್ ಗೆ ಜಾಯಿನ್ ಮಾಡ್ತಾರೆ. ಅವರ ಕೆಲಸವೇನು ಅಂದ್ರೆ ಈ ಕಿಮ್ ಬೋಂಡವನ್ನ ಸ್ಯಾಟಿಸ್ಫೈ ಮಾಡ್ಬೇಕು, ಅಷ್ಟೇ ಅವರ ಕೆಲಸ. ಅದರಲ್ಲಿ 100 ಜನ ಹುಡುಗಿಯರು ಇರ್ತಾರೆ. ಈ ಟಾಪಿಕ್ ಮೇಲೆ ಒಂದು ಡೆಡಿಕೇಟೆಡ್ ವಿಡಿಯೋ ಕೂಡ ಮಾಡಬಹುದು, ಅಷ್ಟೊಂದು ದೊಡ್ಡದು ಈ ಪ್ಲೆಜರ್ ಸ್ಕ್ವಾಡ್. ಇದು ನಿನ್ನೆ ಮೊನ್ನೆಯಿಂದ ಶುರುವಾಗಿಲ್ಲ, ಇವರ ತಾತನ ಕಾಲದಿಂದ ಕೂಡ ಈ ಪದ್ಧತಿ ಬಳಕೆಯಲ್ಲಿದೆ. ಏನ್ ವಿಚಿತ್ರವಾದ ದೇಶ ಗುರು ಇದು. ಸೊ ದಟ್ ವಾಸ್ ದ ಇನ್ಫೋ ಮೈ ಡಿಯರ್ ಥಿಂಕರ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.